ರಾಜ್ಯದಲ್ಲಿ ಈಗ ಮತ್ತೆ ಹಿಜಾಬ್ ದಂಗಲ್ ಶುರುವಾಗ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ನೀಡಿರುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ದೊಡ್ಡ ವಾಗ್ಯುದ್ಧವೇ ಶುರುವಾಗ್ತಾ ಇದೆ. ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡ್ತಾ ಹಿಜಾಬ್ ಬಗ್ಗೆ ಸಾರ್ವಜನಿಕರೊಬ್ಬರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಥಟ್ಟಂತ ಉತ್ತರ ಕೊಟ್ಟಂಥ ಮುಖ್ಯಮಂತ್ರಿಯವರು ಹಿಜಾಬ್ ಅಲ್ಲ ಇಲ್ವೇ ಇಲ್ಲ, ನೋ ಹಿಜಾಬ್ ಅಂತ ನೇರವಾಗಿ ಹೇಳಿದ್ರು. ಈ ಒಂದು ವಿಚಾರ ಈಗ ಬಿಜೆಪಿ ಅವರಿಗೂ ಕೂಡ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಹಿಜಾಬ್ ವಿಚಾರವನ್ನು ಮುಂದಿಟ್ಕೊಂಡು ವಿದ್ಯಾರ್ಥಿಗಳ ನಡುವೆ ದೊಡ್ಡದೊಂದು ಕಂದಕವನ್ನು ಅಂತರವನ್ನು ನಿರ್ಮಾಣ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳೇ ಈಗ ನಾನು ಹಾಗೆ ಹೇಳಿಲ್ಲ, ಆ ಥರ ನಿರ್ಧಾರ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನ್ ಹಿಜಾಬ್ ಇಲ್ಲ. ಈಗ ನೀವು ಹಿಂಪಡುತ್ತೆ ಆದ್ರೆ ಕೇಸರಿ ಮಯ ಆಗುತ್ತೆ. ನಮ್ಮ ಇಷ್ಟ, ಅದು ನಮ್ಮ ರೈಟ್ಸ್ ಐತೆ ಹಿಜಾಬ್ ಹಾಕೊಳ್ಳಬೇಕು ಅಂತ. ಅವ್ರು ಹಿಂಗ್ ಹಾಕೋ ಬರ್ತಾರೆ, ನಮಗೂ ಹಾಕೋ ಬರಕ್ ಅವಕಾಶ ಕೊಡ್ಲಿ ಸರ್. ಅವ್ರವ್ರದ್ದು ಧರ್ಮದ ಅವ್ರವ್ರ ಪರವಾಗಿ ಇದು ಮಾಡಿದ್ರೆ ನಾವೇನು ಅದಕ್ಕೇನು ಬೇಡ ಅನ್ನಲ್ಲ. ಇಲ್ಲಿ ಸಂಘರ್ಷ ಆದ್ರೆ ಈ ಧರ್ಮ ಎಲ್ಲ ಬೇಡ, ನಾವೊಂದು ಒಳ್ಳೆ ಮನುಷ್ಯವಾಗಿ ಇರೋಣ. ಹಿಜಾಬ್ 2 ವರ್ಷಗಳ ಹಿಂದೆ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಇದೇ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಮೈಸೂರಿನಲ್ಲಿ ಮಾತನಾಡುವಾಗ ಹಿಜಾಬ್ ಆದೇಶವನ್ನ ವಾಪಸ್ ಪಡೆಯುತ್ತೇವೆ ಅಂತ ಹೇಳಿದ್ರು. ಇದೇ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅಷ್ಟಕ್ಕೂ ಉಡುಪಿಯ ಕಾಲೇಜಿನಿಂದ ಹಿಜಾಬ್ ವಿವಾದ ಶುರುವಾಗಿತ್ತು. ಕಾಲೇಜ್ಗೆ ಹಿಜಾಬ್ ಧರಿಸಿ 6 ವಿದ್ಯಾರ್ಥಿನಿಯರು ಬಂದಿತ್ತು. ಕಾಲೇಜು ಆಡಳಿತ ಮಂಡಳಿ ಇದನ್ನ ಪ್ರಶ್ನಿಸಿತ್ತು. ಬಳಿಕ ವಿವಾದವಾಗ್ತಿದ್ದಂತೆ ಹಿಜಾಬ್ ಧರಿಸಿ ಬಂದಿದ್ದ 6 ವಿದ್ಯಾರ್ಥಿನಿಯರನ್ನ ಅಮಾನತುಗೊಳಿಸಲಾಗಿತ್ತು. 2022 ಜನವರಿ 31ರಂದು ವಿದ್ಯಾರ್ಥಿನಿಯರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಮಾರ್ಚ್ 15ರಂದು ತೀರ್ಪು ನೀಡಿದ ಹೈಕೋರ್ಟ್, ಹಿಜಾಬ್ ಮುಸ್ಲಿಂ ಮಹಿಳೆಯರ ಅತ್ಯಗತ್ಯ ಭಾಗವಲ್ಲ, ಸಮವಸ್ತ್ರ ನಿಗದಿಪಡಿಸುವುದು ಸೂಕ್ತವಾದ ನಿರ್ಬಂಧನೆ, ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ, ಉಡುಪಿ ಕಾಲೇಜಿಗೆ ನಿರ್ದೇಶನ ಹೇರುವ ಅಗತ್ಯವಿಲ್ಲ ಅಂತ ಹೇಳಿ ಹಿಜಾಬ್ಗೆ ಕೋರಿದ್ದ ರಿಟ್ ಅರ್ಜಿಗಳು ವಜಾಗೊಳಿಸಿವೆ. ಇಷ್ಟಕ್ಕೆ ವಿದ್ಯಾರ್ಥಿನಿಯರು ಸುಮ್ಮನಾಗಿರಲಿಲ್ಲ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಜುಲೈ 13ರಂದು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿತ್ತು. 2022 ಅಕ್ಟೋಬರ್ 13ರಂದು ವಿಸ್ತೃತ ಸಾಂವಿಧಾನಿಕ ಪೀಠಕ್ಕೆ ಅರ್ಜಿಯನ್ನ ವರ್ಗಾಯಿಸಿತ್ತು. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ. ಈ ಹಿಂದಿನ ಪೀಠದಲ್ಲಿ 2 ನ್ಯಾಯಮೂರ್ತಿಗಳು ವಿಭಿನ್ನ ತೀರ್ಪು ನೀಡಿದ್ರಿಂದ ವಿವಾದ ಇತ್ಯರ್ಥವಾಗದೆ ಹಾಗೆ ಉಳಿದಿತ್ತು. ಸರ್ಕಾರ ಹಿಜಾಬ್ಗೆ ಅವಕಾಶ ನೀಡಿ ಅಧಿಕೃತ ಆದೇಶ ಹೊರಡಿಸಿದ್ರೆ ಸರ್ಕಾರದ ಹಿಂದಿನ ಆದೇಶ ಪ್ರಶ್ನಿಸಿದ್ದ ಮುಸ್ಲಿಂ ವಿದ್ಯಾರ್ಥಿನಿಯರು ತಮ್ಮ ಮೇಲ್ಮನವಿ ಹಿಂಪಡಿಬಹುದು. ಆದರೆ ಹೈಕೋರ್ಟ್ ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗವಲ್ಲವೆಂದು ತೀರ್ಪು ನೀಡಿರೋದ್ರಿಂದ ಈ ತೀರ್ಪು ರದ್ದು ಕೋರಿದ್ರೆ ಆಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ. ಸರ್ಕಾರದ ಹೊಸ ಆದೇಶವನ್ನ ಪ್ರಶ್ನಿಸಲು ಅವಕಾಶವಿರುವುದರಿಂದ ಹಿಜಾಬ್ ವಿರೋಧಿಸುವವರು ಕೋರ್ಟ್ನಲ್ಲಿ ಸರ್ಕಾರದ ಕ್ರಮ ಪ್ರಶ್ನಿಸಬಹುದು. ಹೀಗಾಗಿ ಈ ಚೆಂಡು ಸರ್ಕಾರ ಹಾಗೂ ಅರ್ಜಿದಾರ ವಿದ್ಯಾರ್ಥಿನಿಯರ ಅಂಗಳದಲ್ಲಿದ್ದು ಅವರು ಕೈಗೊಳ್ಳುವ ನಿರ್ಧಾರದ ಮೇಲೆ ಹಿಜಾಬ್ ಭವಿಷ್ಯ ನಿಂತಿದೆ. ಹಿಜಾಬ್ ಪರ ಘೋಷಣೆ ಕೂಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಮುಸ್ಕಾನ್ ಕೂಡ ಈಗ ಪ್ರತಿಕ್ರಿಯಿಸಿದ್ದು ಸಿಎಂ ಸಿದ್ದರಾಮಯ್ಯಗೆ ಧನ್ಯವಾದ ಹೇಳಿದ್ದಾರೆ. ನನ್ನ ಸ್ಟಡಿ ಕಂಪ್ಲೀಟ್ ಮಾಡ್ತೀನಿ, ಧರ್ಮ ಕಿತ್ತಾಟ ಬೇಡ ಅಂತ ಮನವಿ ಮಾಡಿದ್ದಾರೆ. ಹಿಜಾಬ್ ಬಂದೈತೆ, ನಾವು ಹೋಗಿ ಎಜುಕೇಷನ್ ಕಂಪ್ಲೀಟ್ ಮಾಡ್ತೀವಿ. ಸರ್ ಧನ್ಯವಾದ, ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ಮತ್ತು ಈ ಧರ್ಮ ಎಲ್ಲ ಬೇಡ, ನಾವೊಂದು ಒಳ್ಳೆ ಮನುಷ್ಯವಾಗಿ ಇರೋಣ. ಆ್ಯಂಡ್ ಹೆಂಗ್ ಪ್ರೀತಿಯಿಂದ ಇದ್ವಿ ಹಂಗೆ ಇರೋಣ. ಸರ್ ಅವ್ರವ್ರದ್ದು ಧರ್ಮದ ಅವ್ರವ್ರ ಪರವಾಗಿ ಇದು ಮಾಡಿದ್ರೆ ನಾವೇನು ಅದಕ್ಕೇನು ಬೇಡ ಅನ್ನಲ್ಲ. ಈಗ ನಮ್ಮ ಧರ್ಮದಿಂದ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿಂದನೂ ನಾವು ಅದು ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದೀವಿ. ನಮ್ಮ ತಂದೆ ತಾಯಿ ನಮಗೆ ಕಲಿಸಿರೋದು, ನಾವು ಧರ್ಮದ ಪರವಾಗಿ ಮಾಡ್ತಾ ಇದ್ದೀವಿ. ಈಗೀಗ ಮಧ್ಯದಲ್ಲಿ ಸುಮ್ಮನೆ ಇದು ಮಾಡ್ಕೊಂಡು ಹೋಯ್ತಾ ಇರೋದು ಇದು ಸರಿ ಇಲ್ಲ. ಸಿದ್ದರಾಮಯ್ಯ ಹೇಳಿಕೆ ಬಳಿಕ ವಿದ್ಯಾರ್ಥಿ ಸಮುದಾಯದಲ್ಲೂ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಇಸ್ಲಾಮಲ್ಲಿ ರೈಟ್ಸ್ ಐತೆ, ನಾವು ಹಿಜಾಬ್ ಹಾಕೊಳ್ಳೇಬೇಕು ಅಂತ. ಅದು ನಾವು ಹಾಕೊಳ್ಳೇಬೇಕು ಅಂದರೆ ಅವ್ರೇನು ಒತ್ತಾಯ ಮಾಡ್ತಿಲ್ಲ, ನಾವು ಹಿಜಾಬ್ ಹಾಕೋಬೇಡಿ ಆ ಥರ ಈ ಥರ ಅಲ್ಲ. ನಮ್ಮ ಇಷ್ಟ, ಅದು ನಮ್ಮ ರೈಟ್ಸ್ ಐತೆ ಹಿಜಾಬ್ ಹಾಕೊಳ್ಳೇಬೇಕು ಅಂತ. ಮೊದಲೆಲ್ಲ ಅದನ್ನು ಮಾಡಿದ್ದು ತುಂಬ ಕಷ್ಟ ಇತ್ತು. ಇವಾಗ ಅದನ್ನು ಬ್ಯಾನ್ ಇಲ್ಲ ಅಂತ ಏನಾದ್ರು ಮಾಡಿದ್ದಕ್ಕೆ ತುಂಬ ಇದಾಯಿತು. ಯಾಕಂದರೆ ನಾವು ಮೊದಲಿಂದನೂ ಹಾಕೋತಿದ್ವಿ, ಇವಾಗಲೂ ಹಾಕೋತಿದ್ವಿ. ಅವ್ರು ಬ್ಯಾನ್ ಮಾಡ್ತಿದ್ದು ನಾವು ಓಡಾಡ್ತಿದ್ವಿ, ಹಿಜಾಬ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ನಮ್ಮ ರೈಟ್ಸ್ ಐತೆ, ನಾವು ಹಾಕೊಳ್ಳೇಬೇಕು ಅಂತ ಹೇಳ್ತೀವಿ. ಅವ್ರು ಹಿಂಗ್ ಹಾಕೋ ಬರ್ತಾರೆ, ನಮಗೂ ಹಾಕೋ ಬರಕ್ ಅವಕಾಶ ಕೊಡ್ಲಿ. ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವರು ಹಾಕೋ ಬರೋದು ಬೇಡ, ನಾವು ಹಾಕೋ ಬರೋದು. ಒಂದು ಡ್ರೆಸ್ ಕೋಡ್ ಅಂತ ಇದ್ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲರಿಗೂ. ಅದ್ರ ಬಗ್ಗೆ ನಮ್ಗೆ ಏನಿಲ್ಲ.
ಒಂದು ವೇಳೆ ಹಿಜಾಬ್ಗೆ ಅವಕಾಶ ನೀಡಿದ್ರೆ ಶಾಲೆಯ ಒಳಗಡೆ ಅಂದ್ರೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋ ಪ್ರಶ್ನೆ ಎದ್ದಿದೆ. ನಾಳೆ ಇನ್ನೊಂದು ಕಡೆಯವರು ಇದೇ ರೀತಿ ಮಾಡಬಹುದು, ಕೇಸರಿ ಶಾಲುಗಳನ್ನ ಧರಿಸಿ ಬರಬಹುದು, ಧರ್ಮ ಸೂಚಕ ವಸ್ತುಗಳನ್ನ ಧರಿಸಿ ಬಂದು ಇದು ನನ್ನ ಹಕ್ಕು ಅಂತ ಪ್ರಶ್ನಿಸಿದ್ರೆ ಆಗ ಸರ್ಕಾರ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋ ದೊಡ್ಡ ಪ್ರಶ್ನೆ ಮೂಡಿದೆ. ಇದಕ್ಕೆ ಪೂರಕ ಎಂಬಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ. ನೀವು ಹಿಜಾಬ್ ವಾಪಸ್ ಪಡೆದಿದ್ದೇ ಆದ್ರೆ ಕೇಸರಿ ಟವಲ್ ಅನ್ನ ನಮ್ಮ ವಿದ್ಯಾರ್ಥಿನಿಯರು ಹಾಕೊಂಡು ಬರ್ತಾರೆ, ಇದು ಶತಸಿದ್ಧ. ನೀವು ಹಿಂಪಡೆದೇ ಆದ್ರೆ ಕೇಸರಿ ಮಯ ಆಗುತ್ತೆ. ಕೇಸರಿ ಟವಲ್ ಹಾಕೊಂಬರಕ್ಕೆ ನಾವು ಕರೆ ಕೊಡ್ತೀವಿ. ಇಲ್ಲಿ ಸಂಘರ್ಷ ಆದ್ರೆ ನಮ್ಮ ಹಿಂದೂ ವಿದ್ಯಾರ್ಥಿನಿಯರ ಕಾರಣ ಅಲ್ಲ, ಅಥವಾ ನಮ್ಮ ಸಂಘಟನೆಗಳ ಕಾರಣ ಅಲ್ಲ. ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಇಷ್ಟೆಲ್ಲ ಸಿಎಂ ಸಿದ್ದರಾಮಯ್ಯನವರ ಈ ಹೇಳಿಕೆ ಲೋಕಸಭಾ ಚುನಾವಣೆ ವೇಳೆ ಪರಿಣಾಮ ಬೀರುತ್ತೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಹೊರತಾಗಿ ಸರ್ಕಾರದ ಸಚಿವರಾದಿಯಾಗಿ ಯಾವ ನಾಯಕರು ಯಾರೂ ಬಾಯ್ಬಿಡ್ತಿಲ್ಲ. ಸಿದ್ದರಾಮಯ್ಯ ಮಾತ್ರ ಗಟ್ಟಿಯಾಗಿ ಹೇಳ್ತಿದ್ದಾರೆ. ಬಿಜೆಪಿ ಇದನ್ನ ತೀವ್ರವಾಗಿ ಆಂದೋಲನ ಮೂಲಕ ಇದರಿಂದ ಲಾಭ ತೆಗೆದುಕೊಳ್ಳಲು ಮುಂದಾಗ್ತಿದೆ. ಒಂದ್ ಕಡೆ ಸಮಾಜದ ನಿರ್ಮಾಣ ಮಾಡುವ ಪ್ರಯತ್ನದಲ್ಲಿ ಹಲವರು ಹೋರಾಡ್ತಿದ್ದಾರೆ. ಆದರೆ ಧರ್ಮಗಳ ವಸ್ತುಗಳು, ಉದ್ದೇಶಗಳು ಜ್ಞಾನ ಮಂದಿರದ ಒಳಗಡೆ ಹೋದ್ರೆ ಒಂದೇ ಕೊಠಡಿಯಲ್ಲಿರುವವರು ಯುವ ಮನಸ್ಸುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್ ಟಿವಿ9.